ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ಎಲ್ಲಪ್ಪ ಹೊರಟಿದ್ದೀವಿ ಅಂತ ಅಂದರೆ ನಾವು ಈಗ ಗೋವಾ ಅಂತ ಪ್ಲ್ಯಾನ್ ಮಾಡ್ಕೊಂಡು ಗೋವಾ ಹೊರಟಿದ್ದೀವಿ. ಅದು ಸುಮಾರು ಎಲ್ಲರ ಕನಸು ಆಗಿದೆ, ಎಲ್ಲ ಗಂಡ್ಮಕ್ಳ ಕನಸು, ಗಂಡ್ಮಕ್ಳ ತವರ ಮನೆ ಗೋವಾ. ಇವಾಗ ನಮ್ಮ ಕಂಪನಿ ಕಡೆಯಿಂದ ಎಲ್ಲ ಗೋವಾ ಹೊರಡೋ ಪ್ಲಾನಲ್ಲಿದ್ದೀವಿ. ನಮ್ಮ ಮ್ಯಾನೇಜರ್ ಸರ್ ಅಂತೂ ಬಸ್ಸಿಗೆ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿ ಇಲ್ಲಿಂದ ಈಗ ನೆಕ್ಸ್ಟು ಗೋವಾ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ನಮ್ಮ ಹುಡುಗರೆಲ್ಲ ಬಸ್ಸಿಗೆಲ್ಲ ಹತ್ಕೋಣ ಅಂತ ಈಗ ಎಲ್ಲ ಹತ್ಕೊಂಡು ಈಗ ಎಲ್ಲ ಗೋವಾ ಹೋಗೋ ಖುಷಿಲಿ, ಸಿಕ್ಕಾಬಟ್ಟೆ ಖುಷಿಲಿ, ಎಲ್ಲ ಜೋಶಲ್ಲಿದ್ದಾರೆ. ಎಲ್ಲ ಎಂಜಾಯ್ಮೆಂಟ್ ಮಾಡಬೇಕು, ಗೋವಾದಲ್ಲಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ತುಂಬಾ ಕ್ಯೂರಿಯಾಸಿಟಿಲಿ ಇದ್ದಾರೆ ಹುಡುಗರೆಲ್ಲ. ಹಾಗೆ ಎಲ್ಲ ಹಾಯ್ ಅಂತಿದ್ದಾರೆ. ಈಗ ನೆಕ್ಸ್ಟು ಇಲ್ಲಿಂದ ಹೋಗೋದು ಅಂದರೆ ಈಗೆಲ್ಲ ನಮ್ಮ ಇನ್ನೊಂದು ಬ್ರಾಂಚ್ ಇದೆ, ಆ ಇನ್ನೊಂದು ಬ್ರಾಂಚ್ನವರೆಲ್ಲ ಬಂದು ಹತ್ಕೊಂಡ್ರು. ಈಗ ಅಲ್ಲೂ ನಿಲ್ಲಿಸಿ ಈಗ ಅಲ್ಲಿಂದನೂ ಪಿಕಪ್ ಮಾಡಿಕೊಂಡು ಈಗ ನೆಕ್ಸ್ಟ್ ಒಂದು ಊಟ ಮಾಡಬೇಕಲ್ವ, ಎಲ್ಲ ಟೈಮ್ ಆಗಿತ್ತು, ಎಲ್ಲ ಊಟ ಮಾಡೋಣ ಅಂತೇಳ್ಬಿಟ್ಟು ಈಗ ಇಲ್ಲೊಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ಈ ಪ್ಲೇಸ್ ಹೆಸರು ನನಗೆ ಇಲ್ಲಂತ ಗೊತ್ತಿಲ್ಲ. ಅದೊಂದು ಟೆಂಪಲ್ ಹತ್ರ ನಿಲ್ಲಿಸಿದ್ವಿ. ಇಲ್ಲೊಂದು ಸ್ವಲ್ಪ ಬೆಳಕಿತ್ತಲ್ವ, ಹಾಗೆ ಇಲ್ಲೆಲ್ಲ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ಎಲ್ಲ ಊಟ ಮಾಡ್ತಾಯಿದ್ದಾರೆ. ಊಟ ಮಾಡ್ಕೊಂಡು ಹೊರಡಬೇಕು, ಯಾಕಂದರೆ ಮತ್ತೆ ಜಾಸ್ತಿ ಟೈಮ್ ಇರಲಿಲ್ಲ. ಹಾಗೆ ಮತ್ತೆಲ್ಲ ಊಟ ಮಾಡ್ಕೊಂಡು ಬಸ್ಸಿಗೆ ಹತ್ಕೊಂಡ್ವಿ. ಈಗ ಬಸ್ಸಲ್ಲೆಲ್ಲ ಡ್ಯಾನ್ಸು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಉಂಟು. ಈಗ ಇಲ್ಲಿಂದ ನೆಕ್ಸ್ಟು ಫುಲ್ಲು ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕುಣ್ಕಂತ ಇಲ್ಲಿಂದ ಗೋವಾ ಹೋಗೋ ಪ್ಲಾನು. ಎಲ್ಲ ಎಂಜಾಯ್ಮೆಂಟಲ್ಲಿ ತುಂಬಾ ಕುಣಿತಾ ಇದ್ದೀವಿ. ಹಾಗೆ ಮತ್ತು ಇಲ್ಲೊಂದು ಚಿಕ್ಕದಾಗಿ ಒಂದು ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋದು. ಹೆಚ್ಚು ಕಮ್ಮಿ ನಾವು ಇಲ್ಲೆಲ್ಲ ಬರ್ಡೇ ಎಲ್ಲ ಮುಗಿಸ್ಕೊಂಡು ಗೋವಾ ಹೋಗಿ ರೀಚ್ ಆಗ್ತಾ ಒಂದು 12:30 ಆಗೋಗಿತ್ತು. ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಸ್ವಲ್ಪ ಮಧ್ಯಾಹ್ನ ಎಲ್ಲ ರೆಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿರೋದು ಕ್ರೂಸರಲ್ಲಿ ಡ್ಯಾನ್ಸಿಂಗ್ ಎಲ್ಲ ಇದೆ ಅಂತ ಹೇಳಿದ್ರು. ಹಾಗಾಗಿ ಸಂಜೆ ಒಂದು 6:30 7 ಗಂಟೆ ಹತ್ತತ್ರ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂದರು. ಮತ್ತು ಅಲ್ಲಿಂದ ನಾವು ಹೊರಟ್ವಿ. ಈಗ ಎಲ್ಲ ಕ್ರೂಸರಲ್ಲಿ ಸಖತ್ತಾಗಿದೆ, ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿದೆ, ತುಂಬ ಎಂಟರ್ಟೈನ್ಮೆಂಟಲ್ಲಿ ತುಂಬಾ ಜೋಶಲ್ಲೆಲ್ಲ ಇದ್ವಿ. ಹಂಗಿರುತ್ತೆ ಹೀಗಿರುತ್ತೆ ಅಂತ. ಬಟ್ ಇದು ಏನು ಈ ಕ್ರೂಸರ್ಸ್ ಅಂತೂ ಸಖತ್ತಾಗಿದೆ. ಬಟ್ ನಾವು ಹೋಗಿರೋದು ಈ ಕ್ರೂಸರ್ ಅಲ್ಲ, ನಾವು ಹೋಗಿದ್ದು ಬೇರೆ ಕ್ರೂಸರು. ಇದು ಬೇರೆ ಥರ ಇತ್ತು. ಇದೊಂಥರ ಚೆನ್ನಾಗಿತ್ತು, ಹೊರಗಡೆಯಿಂದೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಒಳಗಡೆ ಹೋದಾಗಲೇ ಗೊತ್ತಾಗೋದು ಅದು ಯಾವ ಥರ ಇದೆ ಅನ್ನೋದು. ಆ ಫೀಲ್ನ ಈಗ ನೆಕ್ಸ್ಟು ನಾವು ಅನುಭವಿಸೋಣ. ಬನ್ನಿ ಫ್ರೆಂಡ್ಸ್, ಹೇಗಿದೆ ಏನು ಅಂತ ಒಳಗಡೆ ನೋಡ್ಕೊಂತೀರಾ ನೀವೇ. ಬನ್ನಿ ಬೇಗ. ಹಾಗೆ ನಮ್ಮ ಚಾನಲ್ ಯಾರೋ ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಲ್ಲೆಲ್ಲ ಕುಣಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು ಎಲ್ಲ. ಆಮೇಲೆ ಇಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಇದು ಮಾಡಿದ್ರು. ಅದೇ ಟೈಮಿಗೆ ಈಗೆಲ್ಲ ಒಂದೇ ಕಡೆ ಸೇರ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ನೋಡ್ತೀನಿ ಇವ್ರದ್ದು ಯಾವುದೋ ಬದನೆ ಸ್ಟಾರ್ಟ್ ಆಗೋಯ್ತು. ಇದು ಯಾವುದೋ ಅಲ್ಲಿದ್ಯಾವುದೋ ಕಲ್ಚರಲ್ ಪ್ರೋಗ್ರಾಮ್ ಅಂತೆ. ನಮಗಂತೂ ತಲೆ ಬುಡ ಅರ್ಥ ಆಗಲಿಲ್ಲ. ಸುಮ್ಮನೆ ಹೋಗೋಕ್ಕೋ ಒಬ್ಬೊಬ್ರಿಗೆ ಅಂತೆಲ್ಲ ಹೇಳ್ಬಿಟ್ಟು ಟೋಟಲಾಗಿ ನಾವೊಂದು 38-40 ಮೆಂಬರ್ಸ್ ಇದ್ವಿ. ಟೋಟಲಾಗಿ ಒಂದು 19,000 ಏನೋ ಆಗೋಯ್ತು. ನನ್ನ ಪ್ರಕಾರ ಈ ಕ್ರೂಸರು ತುಂಬಾ ವೇಸ್ಟ್ ಅಂತಲೇ ಅನ್ನಿಸ್ಬಿಡ್ತು.
ಸಿಕ್ಕಾಪಟ್ಟೆ ವೇಸ್ಟ್ ಗುರು ಇದು. ನಾವೇನು ಅಲ್ಲಿ ಹೋಗಿ ಬಲಿಕ ಬಕ್ರ ಆಗ್ತೀವಿ. ದಯವಿಟ್ಟು ಗೋವಾ ಹೋಗ್ತಿರಲ್ವಾ, ಇದೊಂದು ಹೋಗಲೇಬೇಡಿ. ಅದು ಕ್ರೂಸರ್ ಬೋಟು ದೊಡ್ಡ ಸ್ಕ್ಯಾಮ್ ಗುರು, ದೊಡ್ಡ ಅಂದರೆ ದೊಡ್ಡ ಸ್ಕ್ಯಾಮು. ಅಲ್ಲಿ ಏನೂ ಇಲ್ಲ, ಬೋಟ್ ಒಳಗೆ ಕೂರಿಸ್ತಾರೆ ಕರ್ಕೊಂಡೋಗಿ, ಆಮೇಲೆ ಇದು ಯಾವುದೋ ಒಳ್ಳೆ ದೊಂಬು ಕುಂಟ ಇದು ಮಾಡ್ತಾರೆ, ಒಳ್ಳೆ ಇದೊಂದು ಮಾಡ್ತಾರೆ ಸುಮ್ಮನೆ. ಇದರಲ್ಲಿ ಏನಿದೆ ಮಜಾ ಅಂತಲೇ ಇಲ್ಲ. ಸುಮ್ಮನೆ 19,000 ರೂಪಾಯಿಗೆ ತಗೊಂಡೋಗಿ ಅದು ಸಮುದ್ರಕ್ಕೆ ಹಾಕಿ ಬಂದಂಗಾಯ್ತು. ಮತ್ತೆಲ್ಲ ಹುಡುಗಿಯರ ಗುಂಪಲ್ಲಿ ಗೋವಿಂದ ಅನ್ನೋ ಥರ ಇದು ಮಾಡ್ತಿದ್ರು. ಪಾಪ ಇಲ್ಲಾದ ಒಂದು ರೈಟ್ ಸೈಡಲ್ಲಿ ಯಾವುದೋ ಒಳ್ಳೆ ಮೆಂಟ್ಲ ಗಿರಾಕಿ ಅನ್ಸುತ್ತೆ ಗುರು. ಒಬ್ಬೊಬ್ಳೆ ಕುಣಿಯ ಶುರು ಮಾಡಿದ್ಲು ನೋಡಿ. ಅಲ್ಲಿ ಒಳ್ಳೆ ಸ್ಲಿಪ್ಪರ್ ಹಾಳಾಗುತ್ತೆ ಅಂತನೋ, ಕಾಲು ತುಳಿತಾರೆ ಅಂತನೋ ಏನೋ ಗೊತ್ತಿಲ್ಲ. ನೋಡಿ ಅಲ್ಲಿ ಒಬ್ಬ ರೈಟ್ ಸೈಡಲ್ಲಿ ಬ್ಯಾಗ್ ಹಾಕೊಂಡು ಕುಣಿತಾಳೆ. ಅವಳಿಗೆ ಹೆಂಗೆ ಅನ್ಸೋ ಗೊತ್ತಿಲ್ಲ, ಕುಣಿದು ಸಾಕಾಯ್ತು, ಬ್ಯಾಗ್ ಕಿತ್ತೋಗುತ್ತೆ ಅಂದ್ಕೊಂಡು ಮತ್ತೆ ಪಾಸ್ ಬಂದು ಬ್ಯಾಗ್ ಬೇರೆ ಇಡಕ್ಕೆ ಬಂದ್ಲು ಪಲ್ಟಿ. ಕುಣಿಯೋ ಅಂದರೆ ನೋಡ್ಬೇಕಿತ್ತು. ಒಳ್ಳೆ ಮನೇಲಿ ಹೇಳೋರಿಲ್ಲ ಕೇಳೋರಿಲ್ಲ ನಾವು ಮೋಸ್ಟ್ಲಿ ಹಂಗೆ ಕುಣಿತಾವ್ರೆ ಬಂದ್ಕೊಂಡು. ನಿಜಕ್ಕೆ ನನ್ಗೆ ಹಾಕ್ಬೇಕು ಗುರು, ಅವ್ರ ದುಡ್ಡು ಅವ್ರ ಕಾಸು, ನಾವು ಹೇಳಕ್ಕೆ ನಾವ್ಯಾರು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ನಾವು ಬೀಚ್ ಕಡೆ ಬಂದ್ವಿ. ಬೀಚಲ್ಲಿ ಎಲ್ಲ ಸಖತ್ತಾಗೆ ಇತ್ತು, ಅಲೆ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆದರೆ ನಾವು ಬಂದಿರೋ ಟೈಮು ಏನೋ ಚೆನ್ನಾಗಿಲ್ಲ ಅನಿಸುತ್ತೆ, ತುಂಬ ಖರಾಬಾಗಿತ್ತು. ಯಾಕಂದರೆ ಒಂದು ಮಾತ್ರ ಯಾರು ಬೇಕಾದ್ರೂ ಬನ್ನಿ, ಗೋವಾ ಆಗಲಿ ಯಾವುದೇ ಬೀಚ್ ಆಗಲಿ, ಗೋವಾ ಅಂತ ಅಲ್ಲ, ನಮ್ಮ ಕರ್ನಾಟಕ ಬೀಚಿಗೆ ಆದರೂ ಅಷ್ಟೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇರೋ ಟೈಮಿಗೆ ಅಂತೂ ದಯವಿಟ್ಟು ಹೋಗ್ಬಿಡಿ. ಯಾಕಂದರೆ ಬೀಚಿಗೆ ಹೋದರೆ ದಯವಿಟ್ಟು ವೇಸ್ಟು ಅಂದರೆ ವೇಸ್ಟು, ಯಾಕಂದರೆ ನೀರಿಗೆ ಅಂತೂ ಇಳಿಯೋಕ್ಕೆ ಬಿಡಲ್ಲ, ಆಲ್ಮೋಸ್ಟ್ ರೆಡ್ ಝೋನ್ ಆಗಿರುತ್ತೆ. ಹಿಂಗೆ ಏನಂದರೆ ಸುಮ್ಮನೆ ನೋಡ್ಕೋಬೇಕು. ನೀರು ತುದಿ ಬರ್ತಾ ಇರುತ್ತೆ, ನೀರು ಜೊತೆ ಚೂರು ಆಟ ಆಡ್ಬೋದು, ಬಟ್ ನೀರಿಗಂತೂ ಇಳಿಯೋಕ್ಕೆ ಬಿಡಲ್ಲ. ಕೋಸ್ಟಲ್ ಗಾರ್ಡ್ಸ್ ಎಲ್ಲ ಬಂದು ತುಂಬಾ ಇದು ಮಾಡ್ತಾ ಇರ್ತಾರೆ. ಬಟ್ ನೈಟಲ್ಲಿ ಏನು ಅಂಥದ್ದೇನು ನಮಗೊಂದು ಇದಾಗಿರಲಿಲ್ಲ. ಬಟ್ ನೈಟ್ ಪರವಾಗಿರಲಿಲ್ಲ, ತುಂಬಾ ಒಂದು ನಾರ್ಮಲ್ ಆಗಿ ಒಂದು 50% ಶಾಂತವಾಗೇ ಇತ್ತು ಸಮುದ್ರ. ಅದಾದ್ಮೇಲೆ ಕಂಡ್ರಿ ಇರೋದು ಮಾರನೇ ದಿನ ಬೆಳಗ್ಗೆದು ಫುಟೇಜ್ ಬರುತ್ತೆ ನೋಡಿ ಇನ್ನು ಸ್ವಲ್ಪ ಹೊತ್ತಿಗೆ.